ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಫ್ರಿಡ್ಜ್ ಆರ್ಗನೈಸೇಷನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಎಲ್ಲ ಐಟಮ್ಸ್ ಏನೇನು ಬೇಕೋ ಎಲ್ಲ ವಾಶ್ ಮಾಡಿ ಎಲ್ಲ ಇಟ್ಕೊಂಡಿದ್ದೀನಿ. ಸೊ ಬಿಫೋರ್ ಆಫ್ಟರ್ ನಾನು ಫ್ರಿಡ್ಜ್ ಆರ್ಗನೈಸ್ ಐಡಿಯಾಸ್ ಎಲ್ಲ ಹೇಳ್ಕೊಡ್ತೀನಿ. ಸೊ ನೋಡ್ಕೊಂಬನ್ನಿ. ಫ್ರಿಡ್ಜ್ ನೋಡಿ ಎಷ್ಟು ಮೆಸ್ಸಿ ಆಗಿದೆ. ಜಸ್ಟ್ ಆ ಫ್ರಿಡ್ಜಿಂದ ಈ ಫ್ರಿಡ್ಜ್ಗೆ ರ್ಯಾಂಡಮಾಗಿ ಟ್ರಾನ್ಸ್ಫರ್ ಮಾಡಿದ್ದು. ಇನ್ನು ಆರ್ಗನೈಸರ್ಸ್ ಏನೂ ಆರ್ಡರ್ ಇರಲಿಲ್ವಲ್ಲ ಆವಾಗ. ಸೊ ತಂದಮೇಲೆ ಎಲ್ಲ ನೀಟಾಗಿ ಇಡೋಣ ಅಂತ ಹಾಗೆ ಬಿಟ್ಟಿದ್ದೀನಿ. ಈಗ ಆರ್ಗನೈಸರ್ಸ್ ಎಲ್ಲ ತಂದಿದ್ದೀನಿ, ವಾಶ್ ಮಾಡಿನೂ ಎಲ್ಲ ಇಟ್ಟಿದ್ದೀನಿ. ಸೊ ಇವತ್ತು ಈಗ ಎಲ್ಲ ಸಾಮಾನು ತೆಗೆದುಬಿಟ್ಟು ವೈಪ್ ಮಾಡಿ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಇದು ಹೈಯರ್ ಬ್ರ್ಯಾಂಡ್ದು, ತುಂಬ ಚೆನ್ನಾಗಿದೆ ಫ್ರಿಡ್ಜು. 3 ಡೋರ್ಸ್ ಬರುತ್ತೆ. ಒಂದು ಫ್ರಿಡ್ಜಿಗೆ ಕಂಪ್ಲೀಟ್ ಒಂದು ಫ್ರಿಡ್ಜ್ ಬರುತ್ತೆ ಆ್ಯಂಡ್ ಒಂದು ಮ್ಯಾಜಿಕ್ ಝೋನ್ ಆ್ಯಂಡ್ ಫ್ರೀಝರ್ ಅಂತೂ ನಮ್ಗೆ ಅದು ಒಂದು ಸ್ಮಾಲ್ ಒನ್ ಸಾಕಾಗುತ್ತೆ. ಸೊ ಮೇಲೆದು ಮ್ಯಾಜಿಕ್ ಝೋನ್ ಅಲ್ವಾ, ಅದು ನೀವು ಫ್ರೀಝರ್ ಆಗಿನೂ ಕನ್ವರ್ಟ್ ಮಾಡ್ಬೋದು, ಫ್ರಿಡ್ಜ್ ಆಗಿನೂ ಯೂಸ್ ಮಾಡ್ಬೋದು. ಸೊ ನಾವು ಅದನ್ನು ಫ್ರಿಡ್ಜಾಗೆ ಯೂಸ್ ಮಾಡ್ತಾ ಇದ್ದೀವಿ. ಸೊ ನಾನು ಇಲ್ಲಿ ಸಾಮಾನೆಲ್ಲ ತೆಗೆದು ಹೊರಗಡೆ ಇಡ್ತಾ ಇದ್ದೀನಿ. ಆ್ಯಂಡ್ ನೀಟಾಗಿ ಜಸ್ಟ್ ಏನೇನು ಬಿದ್ದಿರುತ್ತಲ್ವ ಏನಾದರೂ, ಸೊ ಅದನ್ನು ವೈಪ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಫ್ರಿಡ್ಜ್ ಆರ್ಗನೈಸರ್ಸ್ ತರಿಸಿದ್ದೀನಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ. ನಿಮಗೇನಾದರೂ ಬೇಕು ಅಂದರೆ ಲಿಂಕ್ನ ಚೆಕ್ ಮಾಡಿ. ಫ್ರಿಡ್ಜ್ ತುಂಬ ದೊಡ್ಡದಾಗಿದೆ, ಎಲ್ಲ ಒಬ್ಳಿಗೆ ಆರ್ಗನೈಸ್ ಮಾಡೋಕ್ಕಾಗಲ್ಲ. ಸೊ ನಮ್ಮ ಸಿಸ್ಟರ್ ಅಂಜುನು ಹೆಲ್ಪ್ ಮಾಡ್ತಾಯಿದ್ರು. ಈಗ ಎಲ್ಲ ವೈಪ್ ಮಾಡ್ಕೊಂಡಿದ್ದೀನಿ, ಎಲ್ಲ ಫ್ರಿಡ್ಜ್ ಖಾಲಿ ಮಾಡಿದ್ದೀನಿ. ಸೊ ಈಗ ಆರ್ಗನೈಸ್ ಮಾಡೋಣ. ಆ್ಯಂಡ್ ಈ ಥರ ನಾನು ಫ್ರಿಡ್ಜ್ ಮ್ಯಾಟನ್ನು ತರಿಸಿದ್ದೀನಿ ಅಮೆಝಾನಿಂದ. ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಬಟ್ ಸೈಜಲ್ಲಿ ಸ್ವಲ್ಪ ಚಿಕ್ಕದಾಗ್ತಾ ಇತ್ತು, ಆದರೂ ಪರವಾಗಿಲ್ಲ ಅಂತ ಹಾಕ್ತಾ ಇದ್ದೀನಿ. ಸೊ ಇದರಿಂದ ಏನಾಗುತ್ತೆ, ಕ್ಲೀನಾಗೂ ಇರುತ್ತೆ. ಏನಾದರೂ ಬಿದ್ದರೂ ಇದ್ರ ಮೇಲೆ ಇರುತ್ತೆ, ಜಸ್ಟ್ ಹೊರಗಡೆ ತಂದು ವಾಶ್ ಮಾಡಿದ್ರೆ ಸಾಕು. ಗ್ಲಾಸ್ ಏನು ತೆಗ್ದುಬಿಟ್ಟು ವಾಶ್ ಮಾಡೋ ನೆಸೆಸರಿನೇ ಇರೋಲ್ಲ. ಗ್ಲಾಸ್ ಎಲ್ಲ ತೆಗೆದು ವಾಶ್ ಮಾಡೋದು ರಿಸ್ಕ್ ಅಲ್ವಾ, ಹೊಡೆದೋದ್ರೆ ಸುಮ್ಮನೆ ಮತ್ತೆ ಸಿಗೋಲ್ಲ, ಸುಮ್ಮನೆ ಆರ್ಡರ್ ಮಾಡಬೇಕು. ಸೊ ಈ ಥರ ಶೀಟ್ಸ್ ತಂದು ಹಾಕ್ತಾಯಿದ್ದೀನಿ. ಇಲ್ಲಿ ಫ್ರಿಡ್ಜ್ ಡೋರ್ಗೆ ಫಸ್ಟ್ ನಾನು ಇಲ್ಲಿ ಎಗ್ಸ್ ಇಟ್ಟಿದ್ದೀನಿ. ಅಲ್ಲಿ ಎಗ್ಸ್ ಟ್ರೇ ಫ್ರಿಡ್ಜ್ ಜೊತೆನೇ ಬಂದಿತ್ತು. ಸೊ ಫ್ರಿಡ್ಜಲ್ಲಿ ಇಲ್ಲಿ ಮೇಲೆ ಎಗ್ಸ್ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಸೆಕೆಂಡ್ ರೋ ಅಲ್ಲಿ ಗ್ಲಾಸ್ ಜಾರೇ ನಾನು ಜಾಸ್ತಿ ಯೂಸ್ ಮಾಡೋದು. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಚಿಲ್ಲಿ ಪೇಸ್ಟ್, ಇದು ನಮಗೆ ಆಫಲ್ಲಿ ಯೂಸ್ ಆಗುತ್ತೆ. ಪೇಸ್ಟ್ ಅಂತೂ ಯೂಸ್ ಆಗೇ ಆಗುತ್ತೆ. ಸೊ ಅದಕ್ಕೆ ನೇಮು ಹಾಕಿದ್ದೀನಿ. ಆ್ಯಂಡ್ ಎವ್ರಿ ಜಾಗೆ ನಾನು ಸ್ಪೂನ್ಸ್ ಆ್ಯಡ್ ಮಾಡಿದ್ದೀನಿ. ಸೊ ಬೇರೆ ಸ್ಪೂನ್ ಎಲ್ಲ ಮೆಸ್ ಆಗೋಲ್ಲ, ಅದರಲ್ಲೇ ಇದ್ದರೆ ಸೊ ಅದರಲ್ಲೇ ತೊಗೊಂಡು ಅದರಲ್ಲೇ ಇಡೋದಾಗುತ್ತೆ.
ಆ್ಯಂಡ್ ಇಲ್ಲಿ ಇದು ಸ್ಪೈಸ್ ಜಾರ್ ತರಿಸಿದ್ದೀನಿ. ತುಂಬ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಆ್ಯಂಡ್ ನೋಡೋಕ್ಕೂ ತುಂಬ ಬ್ಯೂಟಿಫುಲ್ ಆಗಿದೆ. ಅದಕ್ಕೂ ಸ್ಪೂನ್ಸ್ ಎಲ್ಲ ಹಾಕಿದ್ದೀನಿ ಆ್ಯಂಡ್ ನಾನು ಅದಕ್ಕೆ ಯಾವ್ದ್ಯಾವ್ದು ಮಸಾಲೆ ಏನು ಅಂತ ಸ್ಟಿಕ್ಕರ್ಸ್ ಹಾಕಿದ್ದೀನಿ. ಮೀಟ್ ಮಸಾಲ, ರಸಮ್ ಪೌಡರ್, ಸಾಂಬಾರ್ ಪೌಡರ್, ಪಾನಿಪುರಿ ಮಸಾಲ ಈ ಥರ ಹಾಕೋದ್ರಿಂದ ನಿಮಗೆ ಬೇಗ ಐಡೆಂಟಿಫೈ ಆಗುತ್ತೆ. ಹುಡ್ಕೋ ನೆಸೆಸರಿ ಏನೂ ಇರೋಲ್ಲ. ಜಸ್ಟ್ ತೊಗೊಳ್ಳೋದು, ಯೂಸ್ ಮಾಡೋದು ಆಗುತ್ತೆ. ಕನ್ಫ್ಯೂಷನ್ ಏನೂ ಇರೋಲ್ಲ. ನನಗಂತೂ ಈ ಜಾರ್ಸ್ ತುಂಬಾ ಇಷ್ಟ ಆಯಿತು ಆ್ಯಂಡ್ ತುಂಬ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಲಿಂಕ್ ಶೇರ್ ಮಾಡಿರ್ತೀನಿ, ಡೆಫಿನೆಟಾಗಿ ಚೆಕ್ ಮಾಡಿ. ಆ್ಯಂಡ್ ಅದ್ರ ಕೆಳಗಡೆ ನಾನು ಒಂದರಲ್ಲಿ ಸೀಡ್ಸ್ ಇಟ್ಟಿದ್ದೀನಿ, ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್ ಆ್ಯಂಡ್ ಇನ್ನೊಂದರಲ್ಲಿ ಕ್ಯಾಶ್ಯೂ ನಟ್ಸ್. ಆ್ಯಂಡ್ ಇಲ್ಲಿ ಕೆಳಗಡೆ ತುಂಬ ರೇರ್ ಯೂಸ್ ಆಗೋ ಐಟಮ್ಸ್, ಚಿಯಾ ಸೀಡ್ಸ್, ಸ್ಯಾಫ್ರಾನ್, ವೆನೇಗರ್ ಆ್ಯಂಡ್ ಸಿಸ್ಮೆ ಸೀಡ್ಸ್, ಬೆಟ್ಟಡಿಕೆ, ಈ ಥರ ತುಂಬ ರೇರ್ ಆಗೋ ಐಟಮ್ಸ್ ಫುಲ್ ಕೆಳಗಡೆ ಇಟ್ಟಿದ್ದೀನಿ. ಡೈಲಿ ಯೂಸ್ ಆಗಲ್ಲ ಇವು, ಸೊ ರೇರಾಗಿ ಯೂಸ್ ಮಾಡೋದು, ಅದಕ್ಕೆ ಹಿಂದೆ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಫ್ರಿಜ್ಜಲ್ಲಿ, ಮೇನ್ ಫ್ರಿಜ್ಜಲ್ಲಿ ಫಸ್ಟ್ ರೋ ಫ್ರೂಟ್ಸ್, ನಾವು ಮನೆಯಲ್ಲೇ ಕರ್ಡ್ ಮಾಡೋದು, ಕರ್ಡ್ ಆ್ಯಂಡ್ ಲೆಫ್ಟ್ ಓವರ್ ಫುಡ್ ಎಲ್ಲ ಫಸ್ಟ್ ಸೆಷನಲ್ಲೇ ಇಟ್ಟಿದ್ದೀನಿ. ಆ್ಯಂಡ್ ಸೆಕೆಂಡ್ ಸೆಷನಲ್ಲಿ ಈ ಥರ 4 ಬಾಕ್ಸಸ್ ತರಿಸಿದ್ದೀನಿ. ಅದರಲ್ಲಿ ಒಂದರಲ್ಲಿ ನುಗ್ಗೆಕಾಯಿ, ಲೆಮನ್, ಮಟರ್, ಕರಿಬೇವು ಎಲ್ಲ ಆ್ಯಂಡ್ ಓಟ್ಸ್ ಕೂಡ ಫ್ರಿಜ್ಜಲ್ಲೇ ಇಟ್ಟಿದ್ದೀನಿ. ಆ್ಯಂಡ್ ಈ ಥರ ಲಾಂಗ್ ಬಾಕ್ಸಸ್ಸಲ್ಲಿ ಕೊತ್ತಂಬರಿ, ಪಾಲಕ್, ಕ್ಯಾರೆಟ್ ಈ ಥರ ಇಟ್ಟಿದ್ದೀನಿ. ಇದು BPA ಫ್ರೀ ಬಾಕ್ಸಸ್. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಏನಾದರೂ ಲೆಂತ್ ಇರೋ ಐಟಮ್ಸ್, ವೆಜಿಟೇಬಲ್ಸ್ ಇಡಬೇಕಂದ್ರೆ ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಥರ ಆಲ್ ಸೆಷನ್ ಇರೋ, ಸೊ ಎಲ್ಲ ಹಾಕಿಡೋಕ್ಕೆ ಲೆಮನ್, ಚಿಲ್ಲಿ ಅಂದರೆ ಇದೊಂದು ಕಿಚನಲ್ಲಿ ಇಟ್ಕೊಂಡ್ಬಿಟ್ರೆ ಸಾಕು, ನಿಮ್ಮ ಅಡುಗೆ ಆಗೋವರೆಗೂ ನೀವು ಫ್ರಿಜ್ ಓಪನ್ ಮಾಡೋಂಗೇ ಇಲ್ಲ, ಆ ಥರ ಇರುತ್ತೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕೊತ್ತಂಬರಿ, ಗಾರ್ಲಿಕ್, ಚಿಲ್ಲಿ, ಕರಿಬೇವು, ಲೆಮನ್ ಈ ಥರ ಬಾಕ್ಸಸ್. ಇದೂ ತುಂಬ ಚೆನ್ನಾಗಿದೆ, ಈಸಿ ಯೂಸ್ ಅನ್ನಿಸ್ತು. ಆ್ಯಂಡ್ ಅದ್ರ ಕೆಳಗಡೆ ಸೆಷನಲ್ಲಿ ನಾನು ಒಂದು ಬಾಸ್ಕೆಟಲ್ಲಿ ಟೊಮ್ಯಾಟೋಸ್ ಇಟ್ಟಿದ್ದೀನಿ. ಅದ್ರ ಹಿಂದ್ಗಡೆ ಸ್ಕ್ವೈರ್ ಬಾಕ್ಸಸ್ ಥರ ತರಿಸಿದ್ದೀನಿ. ಅದರಲ್ಲಿ ಲೇಡೀಸ್ ಫಿಂಗರ್, ಈ ಥರ ಡ್ರಾರಲ್ಲಿ, ಈ ಥರ ಬಾಕ್ಸಸ್ಸಲ್ಲಿ ನಾನೆಲ್ಲ ಹಾಕಿ, ಬೀಟ್ರೂಟ್ ಸಪ್ರೇಟ್, ಸ್ವೀಟ್ ಪೊಟ್ಯಾಟೊ ಆ್ಯಂಡ್ ಕ್ಯಾಪ್ಸಿಕಮ್ ಎಲ್ಲ ಬಾಕ್ಸಸ್ಸಲ್ಲಿ ಹಾಕಿಟ್ಟಿದ್ದೀನಿ. ಸೊ ತುಂಬ ಈಸಿ, ನಿಮಗೆ ಕಾಣುತ್ತೆ ಕೂಡ ಆ್ಯಂಡ್ ಮೆಸ್ಸಿಯಾಗೂ ಕಾಣಿಸಲ್ಲ, ಆರ್ಗನೈಸ್ ಆಗಿ ಕಾಣಿಸುತ್ತೆ. ಅದಾದಮೇಲೆ ಫುಲ್ ಕೆಳಗಡೆ ಇನ್ನೊಂದು ಡ್ರಾರ್ ಇದೆ. ಅದರಲ್ಲಿ ನಾನು ಪ್ಯಾಕೆಟ್ ಫುಡ್ ಲೈಕ್ ಫ್ಲೋರ್, ಓಟ್ಸ್, ಎಕ್ಸ್ಟ್ರಾ ಏನೇನು ಉಳಿದಿರುತ್ತೆ ಅದೆಲ್ಲ ಇಟ್ಟಿದ್ದೀನಿ. ಇದು ಲೆಫ್ಟ್ ಸೈಡ್ ಡೋರ್. ಇದು ಫ್ರೀಝ್ ಆಗಿನೂ ಕನ್ವರ್ಟ್ ಮಾಡ್ಬೋದು, ಫ್ರೀಝರ್ ಆಗಿನೂ ಕನ್ವರ್ಟ್ ಮಾಡ್ಬೋದು. ನಮಗೆ ಫ್ರೀಝರ್ ಐಟಮ್ಸ್ ಏನು ನಾವು ಅಷ್ಟು ಯೂಸ್ ಮಾಡಲ್ಲ, ಸೊ ಇದನ್ನು ಫ್ರಿಡ್ಜ್ ಆಗಿನೇ ಯೂಸ್ ಮಾಡ್ತಾ ಇದ್ದೀವಿ. ಸೊ ಕೇಕ್, ಡೈರಿ ಪ್ರಾಡಕ್ಟ್ಸ್, ಮೀಟ್ ಏನಾದರೂ ಇದ್ದರೆ, ಫಿಶ್ ತಂದಿದ್ದು ಫಿಶ್ ಇಟ್ಟಿದ್ದೀನಿ. ಆ್ಯಂಡ್ ಇದು ಕೆನೆ ಆ್ಯಂಡ್ ಡೈರಿ ಪ್ರಾಡಕ್ಟ್ಸ್. ಈ ಫ್ರೆಶ್ ಬಾಕ್ಸಲ್ಲಿ ನಾನು ಹೋಮ್ ಮೇಡ್ ಪನ್ನೀರ್, ಇದು ಹೋಮ್ ಮೇಡೆ. ಆ್ಯಂಡ್ ಬಟರ್ ಯೂಸ್ ಆಗುತ್ತೆ ನಮಗೆ, ಬಟರ್ ಏನಾದರೂ ದೋಸೆ ಗೀಸೆ ಮಾಡಿದಾಗ. ಆ್ಯಂಡ್ ಚಾಕ್ಲೇಟ್ಸ್ ಈ ಥರ ಇಡ್ತೀನಿ. ಆ್ಯಂಡ್ ಅದ್ರ ಕೆಳಗಡೆ ಫ್ರೀಝರ್ ಬರುತ್ತೆ. ಇಲ್ಲಿ ಕೆಳಗಡೆ ಒಂದು ಫ್ರೀಝರ್ ಆಪ್ಷನಲ್ಲಿ ಒಂದು ಏನಂದರೆ ಐಸ್ ಕ್ಯೂಬ್ಸ್ ಟ್ರೇ ಕೊಟ್ಟಿದ್ದಾರೆ. ಅದು ಜಸ್ಟ್ ಟ್ವಿಸ್ಟ್ ಮಾಡಿದ್ರೆ ಸಾಕು, ಕೆಳಗಡೆ ಇನ್ನೊಂದು ಡ್ರಾರ್ ಇದೆ, ಅದರಲ್ಲೆಲ್ಲ ಐಸ್ ಕ್ಯೂಬ್ಸ್ ಬೀಳುತ್ತೆ. ಸೊ ಈಸಿಯಾಗಿ ನೀವು ಐಸ್ ಕ್ಯೂಬ್ಸ್ ತೆಗಿಬೋದು. ಆ್ಯಂಡ್ ರೀಫಿಲ್ ನೀರನ್ನು ಹಾಕಿ ರೀಫಿಲ್ ಮಾಡಿದ್ರೆ ಮತ್ತೆ ಐಸ್ ಕ್ಯೂಬ್ಸ್ ರೆಡಿ ಆಗುತ್ತೆ. ಇದರಲ್ಲಿ ಐಸ್ ಕ್ಯೂಬ್ಸ್ ಮೆಲ್ಟು ಆಗೋಲ್ಲ, ಹಾಗೇ ಇರುತ್ತೆ. ಆ್ಯಂಡ್ ಇದರಲ್ಲಿ ಫ್ರೀಝರಲ್ಲಿ 2 ಡ್ರಾಸ್ ಕೊಟ್ಟಿದ್ದಾರೆ. 1 ಡ್ರಾರ್ ಆಲ್ಮೋಸ್ಟ್ ಖಾಲಿನೇ ಇದೆ. ಜಸ್ಟ್ ಫೇಸಿಗೆ ಏನಾದರೂ ಅಪ್ಲೈ ಮಾಡೋದೆಲ್ಲ ಇಲ್ಲಿ ಇಟ್ಟಿದ್ದೀವಿ. ಫ್ರೀಝರ್ ಬಾಕ್ಸಲ್ಲಿ 2 ಫ್ರೀಸ್ ಬಾಕ್ಸ್ ಕೊಟ್ಟಿದ್ದಾರೆ. ಲಾಸ್ಟ್ ಫ್ರೀಸ್ ಬಾಕ್ಸಲ್ಲಿ ನಾನು ಬೆಣ್ಣೆ ಬಾಕ್ಸ್, ಕೊಕೊನಟ್ ಎಲ್ಲ ಇಟ್ಟಿದ್ದೀನಿ. ಬೆಣ್ಣೆ ಸ್ವಲ್ಪ ಸ್ಟಾಕ್ ಇದೆ, ಊರಿಗೆ ಹೋಗಿದ್ವಲ್ಲ, ಯಾರೂ ಇರಲಿಲ್ಲ, ಸೊ ಏನು ಅದು ತುಪ್ಪ ಮಾಡಲಿಕ್ಕಾಗಲಿಲ್ಲ. ಮಾಡೋದಿದೆ, ಮಾಡ್ತೀನಿ. ಆ್ಯಂಡ್ ಕೊಕೊನಟ್ ಕೂಡ ಇಟ್ಟು 8 ಡೇಸ್ ಆ ಥರ ಆಯಿತು, ಇನ್ನೂ ಫ್ರೆಶ್ ಆಗಿದೆ, ಏನೂ ಆಗಿಲ್ಲ. ಫ್ರಿಜ್ ಅಂತೂ ಸೂಪರ್ ಆಗಿದೆ. ಈ ಕಡೆ ಲೆಫ್ಟ್ ಸೈಡ್ ಝೋನ್, ಮ್ಯಾಜಿಕ್ ಝೋನ್ ಡೋರ್ಗೆ ಫುಲ್ ಖಾಲಿ ಇದೆ. ಸೊ ಅನ್ನೆಸೆಸರಿ ಏನೂ ಡಂಪ್ ಮಾಡಿಲ್ಲ. ಜಸ್ಟ್ 3 ವಾಟ್ರ್ ಬಾಟಲ್ ಇಡೋ ಪ್ಲ್ಯಾನ್ ಇದೆ, ಜಸ್ಟ್ ಇನ್ ಕೇಸ್ ಸಮ್ ಟೈಮ್ಸ್ ಸೋಡಾ ವಾಟ್ರ್ ಬಾಟಲ್ ಆ ಥರ.
ಇಲ್ಲಿ ಫ್ರಿಜ್ ಓಪನ್ ಮಾಡೋ ಹ್ಯಾಂಡಲ್ಗೆ ಈ ಥರ ಸಾಫ್ಟ್ ಕ್ಲಾತ್ ತೊಗೊಂಡು ಅದಕ್ಕೆ ಡಬಲ್ ಟೇಪ್ ಅಟ್ಯಾಚ್ ಮಾಡಿ ಹಾಕಿದ್ದೀನಿ. ಸೊ ಫ್ರಿಜ್ ಓಪನ್ ಮಾಡುವಾಗ ಫಿಂಗರ್ ಪ್ರಿಂಟ್ಸ್ ಬೀಳೋಲ್ಲ, ನೀಟಾಗಿರುತ್ತೆ, ಕ್ಲೀನಾಗೂ ಕಾಣಿಸುತ್ತೆ. ಇಲ್ಲಿ ಫ್ರಿಜ್ ಸೆಟ್ಟಿಂಗ್ಸ್ ಎಲ್ಲ ಸ್ಕ್ರೀನ್ ಟಚ್ ಇದೆ. ಸೊ ಲಾಂಗ್ ಪ್ರೆಸ್ ಮಾಡಬೇಕು, ಅನ್ಲಾಕ್ ಆಗುತ್ತೆ. ವೈಫೈ ಕನೆಕ್ಟ್ ಮೊಬೈಲಲ್ಲೂ ಚೇಂಜ್ ಮಾಡ್ಕೋಬೋದು. ಈ ಥರ ಸ್ವೈಪ್ ಮಾಡಿದರೆ ನಿಮಗೆ ಯಾವ ಡಿಗ್ರಿಯಲ್ಲಿ ಬೇಕೋ ಅದು ಡಿಗ್ರಿಯಲ್ಲಿ ಇಟ್ಟರೆ ಫ್ರಿಜ್ ಟೆಂಪ್ರೇಚರ್ ಎಲ್ಲ ಚೇಂಜ್ ಆಗುತ್ತೆ.